ಈಗ ಗಿಲ್ಲಿ ಅವರು ಬಿಗ್ ಬಾಸ್ ಮನೆಗೆ ಹೋಗೋದಕ್ಕಿಂತ ಮುಂಚೆಯಿಂದನೂ ನಿಮಗೆ ಪರಿಚಯ ಅಂತ ಸಾಕಷ್ಟು ಒಂದು 40-50 ಡೇಸ್ ಅವ್ರ ಜೊತೆ ನೀವು ಟೈಮನ್ನು ಸ್ಪೆಂಡ್ ಮಾಡ್ತಿರ್ತದೆ. ಸೊ ಅಲ್ಲೆಲ್ಲನೂ ಅವರ ಕಷ್ಟದ ದಿನಗಳು, ಸ್ಟ್ರಗ್ಲಿಂಗ್ ಡೇಸ್ ಬಗ್ಗೆ, ಬಿಕಾಸ್ ಯಾಕಂತಂದ್ರೆ ಈಗ ನೀವಾಗಿರ್ಬೋದು, ಅವರಾಗಿರ್ಬೋದು, ಅಪ್ಕಮಿಂಗ್ ಒಂದು ಆರ್ಟಿಸ್ಟ್ಗಳಾಗಿರ್ಬೋದು, ಅಥವಾ ಒಂದು ಸ್ಮಾಲ್ ಸ್ಕ್ರೀನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವೇ ಅಂತ ಅಂದರೆ ಒಂದು ಅಲೆಯನ್ನು ಸೃಷ್ಟಿಸಿರುವಂಥವ್ರು ನೀವು. ಗೌರವ್ ಶೆಟ್ಟಿ ಅಂದ ತಕ್ಷಣ ಸಿನಿಮಾದವ್ರು ಗೊತ್ತಿಲ್ಲದೆ ಇರ್ಬೋದು, ಬಟ್ ಏನಂತಂದರೆ ಇವಾಗ ನೀವು ಹೇಳ್ದಂಗೆ ಸಾಕಷ್ಟು ಜನ ಅಭಿಮಾನಿಗಳು, ಎಂಟರ್ಟೈನ್ಮೆಂಟ್ ಬಯಸುವಂಥ ಅಭಿಮಾನಿಗಳು ಎಲ್ರಿಗೂ ಗೊತ್ತಿರುವಂಥದ್ದು. ಯಾಕಂದರೆ ಅಲ್ಲಿ ಕೊರೋನಾ ಟೈಮಲ್ಲಿ ನಿಮ್ದು ಎಷ್ಟು ಪ್ರಚಾರ ಆಯಿತು ಅಂದರೆ ಅಷ್ಟು ಮಟ್ಟಿಗೆ ನಿಮ್ಮದು ಬ್ಯಾಕ್ ಟು ಬ್ಯಾಕ್ ಸೀರೀಸ್ಗಳ ಮೂಲಕ ಅಷ್ಟೊಂದಾಯಿತು. ಸೊ ಅವರು ಕೂಡ ನಲ್ಲಿ ಮೂಳೆ ಆಗಿರ್ಬೋದು, ಇನ್ನೊಂದಷ್ಟು ಎಪಿಸೋಡ್ಸ್ಗಳ ಮೂಲಕ ಇದಾದರು. ಸೊ ಅಂಥ ಟೈಮಲ್ಲೆಲ್ಲ ನೀವುಗಳೆಲ್ಲನೂ ಹೆಂಗಿರ್ತಿದ್ವಿ, ಆ ಒಂದು ಸ್ಟ್ರಗಲಿಂಗ್ ಪೀರಿಯಡ್ಸ್ ಬಗ್ಗೆ ಏನಾದ್ರು ಮಾತನಾಡ್ಕೊಳ್ತಿದ್ರಾ ಅಂತ? ಖಂಡಿತ ಇಬ್ರು ನಾವು ಅಂದರೆ ಇಬ್ಬರೇ ಇರ್ತಾ ಇದ್ವಿ. ಈಗ ಔಟ್ಡೋರ್ ಹೋದ್ರೂ ರೂಮ್ ಎಲ್ಲ ಮಾಡಿದಾಗ ಇಬ್ಬರೇ ಜೊತೆಲಿ ಇರ್ತಾ ಇದ್ವಿ. ಸೊ ಅಂಥ ಟೈಮಲ್ಲಿ ಅವರು ಹೇಳ್ತಾಯಿದ್ರು, ನಾನು ಹೇಳ್ತಾ ಇದ್ದೆ. ತುಂಬ ಹೇಳ್ಕೊಂಡಿದ್ದಾರೆ ಅವರು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಅವ್ರಿಗೆ ಯೂಟ್ಯೂಬಲ್ಲಿ ರೆವೆನ್ಯೂ ಬರುತ್ತೆ ಅಂತಲೇ ಗೊತ್ತಿರಲಿಲ್ವಂತೆ. ಯಾರೋ ಹೇಳ್ತಾಯಿದ್ರು, ನಾವು ಮಾಡ್ಕೊಡ್ತಾ ಇದ್ದೆ. ಇವತ್ತಿಗೂ ಅಷ್ಟೊಂದು ಲಕ್ಷಾಂತರ ರೂಪಾಯಿ ಬರುತ್ತೆ ಅಂದರೆ ಅವ್ರು ನಂಬಿರಲಿಲ್ಲ. ಅದಾದಮೇಲೆ ನಾನು ಎಷ್ಟೊಂದು ಸಲ ಹೇಳಿದ್ದೆ, ಬ್ರೋ ನೀವು ಇಷ್ಟೊಂದು ಜನಕ್ಕೆ ಮಾಡಿಕೊಟ್ಟಿದ್ದೀರಾ, ಚೆನ್ನಾಗಿ ಹೋಗ್ತಾ ಇದೆ, ನೀವು ಸ್ವಂತಕ್ಕೆ ನಿಮ್ಮದೇ ಅಂತ ಒಂದು ಚಾನಲ್ ಏನಾದ್ರು ಮಾಡ್ಕೊಳ್ಳಿ ಅಂತ. ನೋಡೋಣ ಬಿಡಿ ಬ್ರೋ ಅಂತ ಅವರು. ಅಷ್ಟೇ, ಅವರು ಅಷ್ಟೊಂದು ಸೀರಿಯಸ್ ಆಗಿ ತೊಗೊತಾ ಇರಲಿಲ್ಲ. ಅಂದರೆ ಒಟ್ಟಿನಲ್ಲಿ ಎಂಟರ್ಟೈನ್ಮೆಂಟ್ ಕೊಡಬೇಕು, ಯಾವುದಾದ್ರೇನು ನಡೆಯುತ್ತೆ ಅನ್ನೋದೊಂದು ಅವ್ರಿಗೆ. ಅದಾದಮೇಲೆ ತುಂಬ ಹೇಳ್ಕೊಂಡಿದ್ದಾರೆ. ಅಂದರೆ ಯಾವಾಗಲೂ ಒಂದ್ಸಲಿ ಪಾಪ ಅವರು ಸ್ಟಾರ್ಟಿಂಗ್ ಬಂದಿದ್ದು ಬೆಂಗಳೂರಲ್ಲಿ ಬಂದಾಗ ಯಾರೋ ಒಬ್ರು ಹಿಂಗೆ ಒಂದು ಶಾರ್ಟ್ ಫಿಲಮ್ ನೋಡಿಬಿಟ್ಟು ಇನ್ವೈಟ್ ಮಾಡಿದ್ರಂತೆ, ಬನ್ನಿ ಇಲ್ಲಿ ಒಂದು ಪ್ರಾಜೆಕ್ಟ್ ಬಗ್ಗೆ ಮಾತಾಡಬೇಕು ಅಂತ. ಪಾಪ ಇವರು ಯಾರೋ ಮಾಮೂಲಿ ಫೋನ್ ಮಾಡ್ತಾರಲ್ಲ, ಹಿಂಗೆ ನೆಗ್ಲೆಕ್ಟ್ ಮಾಡ್ಬಿಟ್ಟು ಆರಾಮಾಗಿ, ನಮ್ಮದೇ ರೆಸ್ಟೋರೆಂಟ್ ಇದೆ, ಬನ್ನಿ ಆರಾಮಾಗಿ ಊಟ ಮಾಡ್ಕೊಂಡು ಆರಾಮಾಗಿ ಹೋಗೋರಂತೆ. ಇವರು ರೆಸ್ಟೋರೆಂಟ್ ಇದೆ, ಚೆನ್ನಾಗಿ ಊಟ ಮಾಡ್ಕೊಂಡು ಬರ್ಬೋದಲ್ಲ ಅಂತ ಪಾಪ ಹೋಗ್ಬಿಟ್ಟು ಅದನ್ನು ಹೇಳ್ಕೊತಾ ಇದ್ರು ನನ್ನ ಹತ್ರ. ತುಂಬ ಹೇಳ್ಕೊಂಡಿದ್ದಾರೆ ನಾವಿಬ್ಬರು. ಅಂದರೆ ನಂದು ಏನಾದರೂ ಸ್ಟ್ರಗ್ಲಿಂಗ್ ಇದ್ದರೆ ಅವ್ರ ಹತ್ರ ಹೇಳ್ಕೊಳ್ಳೋದು. ಅವ್ರನ್ನ ಅಂದರೆ ಕೆಲವೊಂದು ಇಬ್ಬರು ಸ್ಟ್ರಗ್ಲಿಂಗಲ್ಲೇ ಬಂದಿರೋದ್ರಿಂದ ಮಾತಾಡೋಕ್ಕೆ ತುಂಬ ಸಿಗ್ತಾಯಿತ್ತು. ಸೊ ಅವರೊಂದು ಹೇಳೋದು, ಸೊ ಅವಾಗ ಈ ಥರದ್ದೇ ನಂದೊಂದು ನಡೆದಿರುತ್ತೆ, ನಾನೊಂದು ಹೇಳೋದು, ಆಮೇಲೆ ಮತ್ತೆ ಅವರೊಂದು ಹೇಳೋದು, ಈ ಥರ ತುಂಬ ನಡೀತಾ ಇತ್ತು. ಈ ಮನೆ ವಿಚಾರಗಳೇನು ಶೇರ್ ಮಾಡ್ತಿರ್ಲಿಲ್ವಾ ಫ್ಯಾಮಿಲಿ ಸಪೋರ್ಟ್ ಅಂತ ಬಂದಾಗ? ಬಿಕಾಸ್ ಯಾಕೆಂತಂದರೆ ಕೋವಿಡ್ ಟೈಮಲ್ಲಿ ನೀವು ಶುರು ಮಾಡಿದ್ರಿ, ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೆಂಗಿತ್ತು, ಅದರೊಟ್ಟಿಗೆ ಅವ್ರ ಸಪೋರ್ಟ್ ಏನಾದರೂ ಶೇರ್ ಮಾಡ್ತಿದ್ರ? ಇಲ್ಲ, ಅದ್ರ ಬಗ್ಗೆ ಫ್ಯಾಮಿಲಿ ಬಗ್ಗೆ ಏನು ಮಾತಾಡಿರಲಿಲ್ಲ. ಅದೇ ಬರೀ ಈ ಇಂಡಸ್ಟ್ರಿ ಒಳಗಡೆ ಸೆಟ್ ವರ್ಕ್ ಮಾಡ್ತಾ ಇದ್ರಲ್ಲ, ಅದ್ರದ್ದು ಕೆಲವೊಂದು ಕಾಮಿಡಿ ವಿಚಾರಗಳು ತುಂಬ ಹೇಳೋರು. ಈ ಶೇರ್ ಮಾಡಬಹುದಾ ಅಂತ? ಶೇರ್ ಮಾಡ್ಬೋದು. ಆ್ಯಕ್ಚುಲಿ ಏನದು ಯಾವುದೋ ಒಂದು ಹೇಳಿದರು, ಒಳ್ಳೆ ವಿಚಾರ. ನಾನಂತೂ ನಕ್ಕಿದ್ದೀನಿ ಅದಕ್ಕೆ. ಆಂಬುಲೆನ್ಸು ಒಂದು ಶೂಟಿಂಗಲ್ಲಿ ಆಂಬುಲೆನ್ಸ್ ತರಿಸ್ಬಿಟ್ಟಿದ್ದಾರೆ. ಇವರು ಸೆಟ್ ವರ್ಕ್ ಮಾಡ್ತಾಯಿದ್ರಂತೆ. ಆಂಬುಲೆನ್ಸು ಕಳಿಸು, ಆಂಬುಲೆನ್ಸ್ನ ಸೆಟ್ಗೆ ಅಂತ ಕರೆದಂತೆ. ಇವ್ರು ಯಾರೋ ಆಂಬುಲೆನ್ಸ್ ಮನೆಗೆ ವಾಪಸ್ ಕಳಿಸು ಆಂಬುಲೆನ್ಸ್ ಇಲ್ಲ ಶೂಟಿಂಗ್ ಸೆಟ್ಟಲ್ಲಿ. ಅಂದರೆ ಈ ಥರ ತುಂಬ ವಿಚಾರಗಳು. ಅಂದರೆ ಮರ್ತುಬಿಟ್ಟಿದ್ದೀನಿ ನಾನು ಅದನ್ನು. ಅವ್ರ ಬಾಯಲ್ಲೇ ಹೇಳೋಕ್ಕೆ ಚಂದ. ಆ್ಯಕ್ಚುಲಿ ಅವ್ರ ಜೊತೆ ಒಬ್ಬರು ರಾಮಾಚಾರಿ ಅಂತ ಬರೋರು, ಅವರು ಒಳ್ಳೆ ಕ್ವಾಟ್ಲೆ ಕೊಡೋರು. ಈ ಥರ ಒಳ್ಳೆ ಫನ್ ಮಾಡಿದ್ದೀವಿ ಸರ್. ಅಂದರೆ ನಾವು ಆಲ್ಮೋಸ್ಟ್ ಚಂದ್ರಪಟ್ಟಣ ಇರ್ಬೋದು, ಬೇಲೂರು ಆಗಿರ್ಬೋದು, ಅರ್ಕಲ್ಗೂಡು, ಆಮೇಲೆ ಕಾರವಾರ, ಧಾರವಾಡ, ದಾಂಡೇಲಿ, ಉಡುಪಿ, ಮಂಗಳೂರು, ಈ ಥರ ಇಡೀ ಕರ್ನಾಟಕ ಸುತ್ತಬಿಟ್ಟಿದ್ದೀವಿ ಶೂಟಿಂಗ್ಗೆ ಅಂತ. ಈಗ ಒಂದು ವಿಚಾರ, ಡೆವಿಲಲ್ಲಿ ನೀವು ಕೂಡ ಆ್ಯಕ್ಟ್ ಮಾಡಿದ್ರಿ, ಅವರು ಕೂಡ ಆ್ಯಕ್ಟ್ ಮಾಡಿದ್ರಿ, ಅದರೊಟ್ಟಿಗೆ ಸೂಪರ್ ಹಿಟ್ ಸಿನಿಮಾದಲ್ಲೂ ಕೂಡ. ಡೆವಿಲಲ್ಲಿ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳಾದರೂ ಕೂಡ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಿಮ್ಮದೇ ಮುಖ್ಯ ಭೂಮಿಕೆ ಆಗಿದೆ. ಸೊ ಹೆಂಗೆ ಅನ್ನಿಸ್ತಿತ್ತು ಅವಾಗೆಲ್ಲನೂ? ಏನಾದ್ರು ದರ್ಶನ್ ಸರ್ ಬಗ್ಗೆ ಮಾತನಾಡ್ಕೊಳ್ತಿದ್ದಾರೆ ಇಬ್ರು ಅಂತ? ಆ್ಯಕ್ಚುಲಿ ದರ್ಶನ್ ಸರ್ ಬಗ್ಗೆ ಒಂದು ವಿಚಾರ ಹೇಳಿದರು. ಹಿಂಗೆ ಸೆಟ್ಟಲ್ಲಿ ಪಾಪ ಗಿಲ್ಲಿಯವ್ರು ಕೂತ್ಕೊಂಡಿದ್ರಂತೆ. ದರ್ಶನ್ ಸರ್ಗೆ ಮಾತ್ರ ಎಳ್ನೀರು ತಂದು ಕೊಟ್ಟಿದ್ದಾರೆ. ಇವ್ರು ನೋಡ್ಬಿಟ್ಟು, ಗಿಲ್ಲಿ ಅವ್ರು ಸುಮ್ಮನೆ ಕೂತಿರೋದು ನೋಡ್ಬಿಟ್ಟು ಅವ್ರಿಗೂ ತಗೊಂಡೋಗಿ ಕೊಡು, ಈ ಥರ ವಿಚಾರಗಳನ್ನ ನಮ್ಮ ಹತ್ರ ಹೇಳ್ಕೊತಾ ಇದ್ರು ಗಿಲ್ಲಿಯವರು. ನಾವು ಅವ್ರನ್ನ ನೋಡೋದೇ ಖುಷಿ, ಅಂಥದ್ರಲ್ಲಿ ಈ ಥರ ಹೇಳ್ತಾರಲ್ಲ, ಅದಕ್ಕೆ ಅವರು ಆ ಮಟ್ಟದಲ್ಲಿರೋದು ಅಂತ. ನನಗೇನು ಆಸೆ ಅಂದರೆ, ನಾನು ಒಂದ್ಸಲಿ ದರ್ಶನ್ ಸರ್ನ ಎದುರುಗಡೆ ನೋಡಬೇಕು, ಸೆಟ್ಟಲ್ಲಿ ಹೋಗ್ಬೇಕು ಅಂತ. ನನಗೆ ಒಂದಿನ ಡೇಟ್ ತೊಗೊಂಡ್ರು, ಶೂಟಿಂಗ್ ಇರುತ್ತೆ ಬನ್ನಿ ಅಂತಂದರು. ನಾನೇನು ಹೋಗೋವರೆಗೂ ದರ್ಶನ್ ಸರ್ ಇರ್ತಾರೆ, ಒಂದ್ಸಲಿ ಮಾತಾಡ್ಬಿಡೋಣ. ನಮ್ಮ ಸಿದ್ದಣ್ಣ ಎಲ್ಲ ಹೋಗಿದ್ದಾರೆ, ಅವ್ರನ್ನೆಲ್ಲ ಮಾತಾಡ್ಸಿದ್ದಾರೆ ಚೆನ್ನಾಗಿ. ನನಗೂ ಒಂದ್ಸಲಿ ಮಾತಾಡೋಕ್ಕೆ ಸಿಗ್ತಾರೆ ಅಂತ ತುಂಬ ಆಸೆಯಿಂದ ಹೋದೆ. ಬಟ್ ಅವ್ರ ಜೊತೆ ಇರಲಿಲ್ಲ ಸೀನು. ಬಟ್ ಅವ್ರ ಅಳಿಯ ಇದ್ದಾರಲ್ಲ ಚಂದು, ಅವ್ರು ಸಿಕ್ಕಿ ಪಾಪ ಹೇಳಿದ್ರು, ನಮ್ಮ ಮಾವ ಎಲ್ಲ ನಿಮ್ಮ ವಿಡಿಯೋ ತುಂಬ ನೋಡ್ತಾರೆ, ತುಂಬ ಖುಷಿ ಆಗ್ತಿದ್ರು ನೀವು ನೋಡಿದಿದ್ರೆ. ಅವ್ರು ಹೇಳ್ತಾರೆ ಈ ಥರ ವೀಡಿಯೋಸ್ ಎಲ್ಲ ನೋಡ್ಬಿಟ್ಟು ಡೈಲಿ ನೈಟ್ ಮಲ್ಕೊಬೇಕಾರೆ ಅಂತ. ಸೊ ಈ ಥರ ದರ್ಶನ್ ಸರ್. ಇನ್ನೊಂದು ಏನಂದರೆ, ದರ್ಶನ್ ಸರ್ ಸಿನಿಮಾದಲ್ಲಿ ಒಂದೇ ಚಿಕ್ಕ ಕ್ಯಾರೆಕ್ಟ್ರು, ಒಂದೇ ನಿಮಿಷ ಅಥವಾ ಒಂದೇ ಸೀನ್ ಬಂದು ಹೋಗಿರ್ಬೋದು.
ಬಟ್ ಡೆವಿಲ್ ಸಿನಿಮಾ ರಿಲೀಸ್ ಆದಮೇಲೆ ಎಷ್ಟು ಜನ ನಮಗೆ ನೀವು ಡೆವಿಲಲ್ಲಿ ಮಾಡಿದ್ರಿ ಅಲ್ವಾ, ಮೊನ್ನೆ ಡೆವಿಲಲ್ಲಿ ನೋಡಿದೆ ಅಂತ ಎಷ್ಟು ಜನ ಮೆಸೇಜ್ ಮಾಡ್ತಾ ಇದ್ದಾರೆ, ಎದುರುಗಡೆ ಸಿಗ್ತದೆ ಡೆವಿಲಲ್ಲಿ ಮಾಡಿದ್ರೆ ತುಂಬ ಖುಷಿ ಆಯಿತು ಅಂತ ಎಷ್ಟು ಜನ ಹೇಳಿದ್ದಾರೆ ಅಂದರೆ, ಅದು ಅಂದರೆ ಒಂದು ದೊಡ್ಡ ಸ್ಟಾರ್ ಅವ್ರ ಸಿನಿಮಾದಲ್ಲಿ ಒಂದು ಸೀನ್ ಬಂದ್ರೇ ಅದು ತುಂಬ ಇಂಪ್ಯಾಕ್ಟ್ ಆಗುತ್ತೆ ನಮಗೆ. ಅದು ನನಗೆ ಡೆವಿಲ್ ಸಿನಿಮಾಯಿಂದ ಗೊತ್ತಾಯಿತು. ಎಸ್, ನಿಮ್ಗೆ ಎಷ್ಟು ಖುಷಿ ಆಯಿತು? ಬಿಕಾಸ್ ಯಾಕೆಂತಂದರೆ ನೀವು ಮಾಡಿರುವಂತಹ ಸಣ್ಣ ಸಣ್ಣ ತುಣುಕುಗಳಾಗಿರ್ಬೋದು, ವಿಡಿಯೋಗಳಾಗಿರ್ಬೋದು, ದರ್ಶನ್ ಸರ್ ನೋಡಿದ್ದಾರೆ ಅಂತಂದಾಗ, ಬಿಕಾಸ್ ನಾವುಗಳೇ ಇಷ್ಟೊಂದು ಬ್ಯುಸಿ ಆಗಿರ್ತೀವಿ, ನಮ್ಗೆ ಗೊತ್ತಿರುತ್ತೆ. ಯಾಕಂತಂದರೆ ನೀವು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಥವಾ ಬೇರೆ ಯಾವುದೋ ಒಂದು ಕ್ಯಾರೆಕ್ಟರ್ ಮಾಡಿದ್ರೂ ಕೂಡ ಬ್ಯುಸಿ ಆಗಿರ್ತಾರೆ. ಯಾಕಂದರೆ ಒಂದು 10-12 ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿ ಆಗಿದ್ರು ಕೂಡ ಅವರು ಕೂಡ ಅಷ್ಟೇ ಬ್ಯುಸಿ ಆಗಿರ್ತಾರೆ. ಅಂಥದ್ರಲ್ಲಿ ಟೈಮ್ ಸಿಕ್ಕಾಗ ನಿಮ್ಮಂಥ ಪ್ರತಿಭೆಗಳನ್ನು ಅವ್ರು ನೋಡಿಬಿಟ್ಟು ಚೆನ್ನಾಗಿದೆ ಅಂತ ಅಪ್ರಿಷಿಯೇಟ್ ಮಾಡಿದಾಗ ನಿಮ್ಗೆ ಎಷ್ಟು ಖುಷಿ ಆಯಿತು ಅಂತ? ಸರ್, ಖುಷಿ ಅದು ಹೇಳ್ಕೊಳಕ್ಕಾಗಲ್ಲ. ಯಾಕೆಂದರೆ ನಾವು ನಮ್ಮದು ಕೇರ್ಪೇಟೆ, ನಮ್ಮೂರಲ್ಲಿ ಜಗುದಾದ 50 days ಫಂಕ್ಷನ್ಗೆ ಬಂದಿದ್ದರು, ಒಂದು ಥಿಯೇಟ್ರು ಇವ್ರು ಕರೆಸಿದ್ರು. ನಾನು ಅವಾಗ ಕ್ರೌಡ್ ನೋಡ್ಬಿಟ್ಟು ಇಡೀ ಸ್ಟೇಟ್ ಹೈವೇ ಬ್ಲಾಕ್ ಮಾಡಿದರು ಸರ್. ನಾನು ಹತ್ರ ಹೋಗ್ಬಿಟ್ಟು ಅಟ್ಲೀಸ್ಟ್ ಹತ್ರದಿಂದ ನೋಡಬೇಕು, ಬಿಟ್ಟಿರಲಿಲ್ಲ. ಜನ ತಳ್ಳಾಡ್ಬಿಟ್ಟು ಇದು ಮಾಡಿಬಿಟ್ಟಿದ್ರು. ಬಟ್ ಇವಾಗ ನಮ್ಮ ವಿಡಿಯೋ ನೋಡಿ ಅವ್ರು ಖುಷಿಪಟ್ಟು ಹೇಳ್ತಾ ಇದ್ದಾರೆ ಅಂದಾಗ ಓಕೆ, ಅದು ಖುಷೀಲಿ ಹೇಳ್ಕೊಳಕ್ಕಾಗಲ್ಲ, ಅದು ತುಂಬ ದೊಡ್ಡದು. ಇನ್ನೊಂದು ವಿಚಾರ ಏನಂದರೆ, ಅವರು ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದಾರೆ ಅನ್ನೋದಕ್ಕಿಂತ ತುಂಬ ಅಂದರೆ ನಮ್ಮ ಫ್ರೆಂಡು ಸುಪ್ರೀತ್ ಕಾಟಿ ಅಂತ ಶಾರ್ಟ್ ಫಿಲಮ್ಸ್ ಮಾಡ್ತಾ ಇರ್ತಾನಲ್ಲ, ಅವನು ಆ್ಯಕ್ಚುಲಿ ಮದುವೆ ಆಗಿರೋದೆಲ್ಲ ವಿಚಾರ ಗೊತ್ತು ಅವನಿಗೆ. ನಮ್ಮ ಬಾಸ್ಗೆ ಡಿ ಬಾಸು ಗೊತ್ತು. ಸುಪ್ರೀತ್ ಶೂಟಿಂಗ್ ಹೋದಾಗ ಡಿ ಬಾಸ್ ಕೇಳಿದ್ರಂತೆ, ಮದುವೆ ಎಲ್ಲ ಮ್ಯಾರಿಡ್ ಲೈಫ್ ಎಲ್ಲ ಚೆನ್ನಾಗಿದೆಯಾ ಎಲ್ಲ ಹಂಗೆ ಹಿಂಗೆ ಅಂತೆಲ್ಲ. ಸೊ ಇಷ್ಟು ಫಾಲೋ ಮಾಡಿ ಇಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದಾರೆ ಅಂದರೆ ಇನ್ನೇನು ಹೇಳಿ. ಯಾಕೆಂದರೆ ಎಷ್ಟೊಂದು ಜನ, ನೀವು ನಂಬ್ತೀರೋ ಬಿಡ್ತೀರೋ, ಎಷ್ಟೊಂದು ಜನ ನಮ್ಮ ಶಾರ್ಟ್ ಫಿಲಮ್ಸ್ಗಳನ್ನ ನೋಡಿ ಎಂಜಾಯ್ ಮಾಡಿರೋರು ಏನಂತಾರೆ ಅಂದರೆ, ಕೆಲವೊಂದು ರೀಲ್ಸ್ ನೋಡಿದ್ದೀನಿ, ಪರವಾಗಿಲ್ಲ, ಗುಡ್, ಎಲ್ಲೋ ನೋಡಿದ್ದೀನಲ್ಲ ನಿಮ್ಮನ್ನ, ಎಲ್ಲೋ ಮಾಡ್ತಾ ಇರ್ತಾರೆ, ಓಕೆ ಕ್ಯಾರಿ ಆನ್, ಈ ಥರ ಅನ್ನೋರ ಮಧ್ಯ ಖಂಡಿತವಾಗ್ಲೂ ಈ ಥರನೇ ಅಂತಾರೆ ಸರ್. ಈ ಥರ ಅನ್ನೋರ ಮಧ್ಯ ಈ ಥರ ಎಲ್ಲ ಓಪನ್ ಆಗಿ ಅವ್ರು ಸ್ಟಾರ್, ಅವ್ರಿಗೇನು ಅದನ್ನು ಹೇಳಲೇಬೇಕು ಅಂತ ಏನಿಲ್ಲ. ಬಟ್ ಅದೇ ಅವ್ರಿಗೂ ವ್ಯತ್ಯಾಸ ಇಲ್ಲೇ ಗೊತ್ತಾಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.